ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಮಾತಾಡ್ತಿರುವ ಸಿನಿಮಾ ಕೇವಲ ಒಂದು ಚಲನಚಿತ್ರವಲ್ಲ, ಇದು ಕೋಟ್ಯಾಂತರ ಯುವಕರಿಗೆ ಸ್ಫೂರ್ತಿಯ ಸೇಲೆ. ಹೌದು, ಅದೇ 12th ಫೇಲ್. ಸೋಲನ್ನೇ ಗೆಲುವಿನ ಮೆಟ್ಟಲಾಗಿಸಿಕೊಂಡ IPS ಅಧಿಕಾರಿ ಮನೋಜ್ ಕುಮಾರ್ ಶರ್ಮಾ ಅವರ ನೈಜ ಜೀವನದ ಹೋರಾಟದ ಕತೆ ಇದು. 12ನೇ ತರಗತಿಯಲ್ಲಿ ಫೇಲ್ ಆದ ಒಬ್ಬ ಸಾಮಾನ್ಯ ಹುಡುಗ ದೇಶದ ಅತ್ಯಂತ ಕಠಿಣ ಪರೀಕ್ಷೆಯಾದ UPSC ಪಾಸ್ ಮಾಡಿ ಹೇಗೆ IPS ಅಧಿಕಾರಿ ಆದ ಎನ್ನುವುದೇ ಈ ಸಿನಿಮಾದ ಹೈಲೈಟ್ ಆಗಿದೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಸಿನಿಮಾದ ರಿಲೀಸ್ ಡೇಟ್, ಬಜೆಟ್ ಮತ್ತು OTT ಪ್ಲಾಟ್ಫಾರ್ಮ್ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಹಿತರೆ, ಈ ಸಿನಿಮಾದಲ್ಲಿ ನೀವು ನೋಡಿದ ಪ್ರತಿಯೊಂದು ದೃಶ್ಯವು ನಿಜ ಜೀವನದಲ್ಲಿ ನಡೆದ ಘಟನೆಗಳೇ. IPS ಅಧಿಕಾರಿ ಮನೋಜ್ ಕುಮಾರ್ ಶರ್ಮಾ ಅವರು ಇಂದಿಗೂ ಮುಂಬೈ ಪೊಲೀಸ್ ಇಲಾಖೆಯಲ್ಲಿ ಅಡಿಷನಲ್ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಪತ್ನಿ ಶ್ರದ್ಧಾ ಜೋಶಿ ಅವರು ಕೂಡ IRS ಅಧಿಕಾರಿಯಾಗಿದ್ದಾರೆ. ಸಿನಿಮಾದಲ್ಲಿ ತೋರಿಸಿದಂತೆ ಮನೋಜ್ ಅವರು ದೆಹಲಿಯಲ್ಲಿ ಕೇವಲ ಹಿಟ್ಟು ಬೀಸುವ ಕೆಲಸ ಮಾತ್ರವಲ್ಲ, ಶ್ರೀಮಂತರ ನಾಯಿಗಳನ್ನು ವಾಕಿಂಗ್ ಕರೆದುಕೊಂಡು ಹೋಗುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರು ಮಲಗಲು ಜಾಗವಿಲ್ಲದೆ ಪಾದಚಾರಿ ಮಾರ್ಗದಲ್ಲಿ ರಾತ್ರಿಗಳನ್ನು ಕಳೆದಿದ್ದರು. ಸಿನಿಮಾ ರಿಲೀಸ್ ಆದ ಮೇಲೆ ಮನೋಜ್ ಶರ್ಮಾ ಅವರು ಒಂದು ಮಾತು ಹೇಳಿದ್ದರು: ನನ್ನ ಯಶಸ್ಸಿನ ಹಿಂದೆ ಶ್ರದ್ಧಾ ಎಂಬ ದೊಡ್ಡ ಶಕ್ತಿ ಇದೆ. ಅವಳು ಇಲ್ಲದಿದ್ದರೆ ನಾನು ಇವತ್ತು IPS ಆಗುತ್ತಿರಲಿಲ್ಲ ಅಂತ. ಇನ್ನು ಯುವ ಜನತೆಗೆ ಸಂದೇಶ ಏನಂದರೆ, ಈ ಸಿನಿಮಾ ಶೀರ್ಷಿಕೆ 12th ಫೇಲ್ ಇರಬಹುದು, ಆದರೆ ಇದು ನಮಗೆ ಕಲಿಸುವುದು ಹೇಗೆ ಗೆಲ್ಲಬೇಕು ಅಂತ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮೊದಲ ಮೆಟ್ಟಿಲು. ನೀವು ಯಾವುದೇ ಪರೀಕ್ಷೆಗೆ ತಯಾರಿ ನಡೆಸುತ್ತಿರಲಿ ಅಥವಾ ಜೀವನದಲ್ಲಿ ಸಂಕಷ್ಟದಲ್ಲಿದ್ದರೆ ಮನೋಜ್ ಶರ್ಮಾ ಅವರ ಈ ಕಥೆಯನ್ನು ನೆನಪಿಸಿಕೊಳ್ಳಿ. ಅವರ ಜೀವನವೇ ನಿಮಗೆ ಅತಿ ದೊಡ್ಡ ಪಾಠ ಅಂತಲೂ ಹೇಳ್ತೇವೆ. ಕೇವಲ ಕತೆ ಕೇಳಿದರೆ ಸಾಲದು, ಮನೋಜ್ ಶರ್ಮಾ ಅವರ ಜೀವನದಿಂದ ಏನೆಲ್ಲ ಕಲಿಬೇಕು ಅಂತ ಹೇಳ್ತೇನೆ. 12th ತರಗತಿ ಅಂದರೆ 12ನೇ ತರಗತಿಯಲ್ಲಿ ಫೇಲ್ ಆದಾಗ ಅವರು ಕುಗ್ಗಲಿಲ್ಲ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಕೇವಲ ಒಂದು ತಿರುವು ಅಂತಲೂ ಹೇಳ್ತೇವೆ. ಕೈಯಲ್ಲಿ ಹಣವಿಲ್ಲದಿದ್ದರೂ ಗ್ವಾಲಿಯರ್ ರೈಲ್ವೆ ಸ್ಟೇಷನ್ನಲ್ಲಿ ಎಲ್ಲವನ್ನು ಕಳೆದುಕೊಂಡರು. ಅವರ ದೆಹಲಿಗೆ ಹೋಗುವ ಧೈರ್ಯ ಮಾಡಿದರು. ಇನ್ನು IPS ಆಗಬೇಕೆಂಬ ಕನಸು ಹೊತ್ತಿದ್ದರು. ಅವರು ಹಿಟ್ಟು ಬೀಸುವ ಕೆಲಸ, ಲೈಬ್ರರಿ ಕ್ಲೀನಿಂಗ್ ಮಾಡಲು ಹಿಂದೆ ಮುಂದೆ ನೋಡಲಿಲ್ಲ. ಇನ್ನು ಸರಿಯಾದ ಗೆಳೆಯರ ಆಯ್ಕೆ ಏನಂದರೆ ಗೌರಿ ಭಯ್ಯ ಅವರಂತಹ ಮಾರ್ಗದರ್ಶಕಗಳು ಮತ್ತು ಶ್ರದ್ಧಾ ಅವರಂತಹ ಬೆಂಬಲ ನೀಡುವ ಸಂಗಾತಿ ಇದ್ದರೆ ಯಶಸ್ಸು ಸುಲಭ. ಇಂಟರ್ವ್ಯೂನಲ್ಲಿ ಸುಳ್ಳು ಹೇಳದೆ ತನ್ನ ಬಡತನದ ಬಗ್ಗೆ ಸತ್ಯ ಹೇಳಿದ್ದೇ ಅವರಿಗೆ IPS ಹುದ್ದೆ ತಂದುಕೊಟ್ಟಿತು. ಇನ್ನು ಈ ಸಿನಿಮಾ ಇಷ್ಟು ಹಿಟ್ ಆಗಲು ಕಾರಣವೇನು ಗೊತ್ತಾ? ಆದರೆ ಮೇಕಿಂಗ್ನಲ್ಲಿ ಕೆಲವು ರಹಸ್ಯಗಳು. ವಿವರಣೆ ಅಂದರೆ, ಸಿನಿಮಾವನ್ನು ರಿಯಲ್ ಲೊಕೇಶನ್ಗಳಲ್ಲಿ ಅಂದರೆ ದೆಹಲಿಯ ಮುಖರ್ಜಿ ನಗರದ ಅದೇ ಬೀದಿಗಳಲ್ಲಿ ಚಿತ್ರೀಕರಿಸಲಾಗಿದೆ. ಸಿನಿಮಾದಲ್ಲಿ ಬರುವ ಅನೇಕ ವಿದ್ಯಾರ್ಥಿಗಳು ನಿಜವಾದ UPSC ಆಕಾಂಕ್ಷಿಗಳು. ನಿರ್ದೇಶಕ ವಿನೋದ್ ಚೋಪ್ರಾ ಅವರು ಯಾವುದೇ ಪಿಕ್ಚರ್ ಬಳಸದೆ ಕಥೆಯನ್ನು ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ವಿಕ್ರಾಂತ್ ಮಾಸೆ ಅವರು ಮನೋಜ್ ಪಾತ್ರಕ್ಕಾಗಿ ಆಟ ಚಕ್ಕಿಯಲ್ಲಿ ಕೆಲಸ ಮಾಡುವುದು ನಿಜವಾಗಿಯೂ ಕಲಿತಿದ್ದರು. ಹಾಗಾದರೆ ಗೆಳೆಯರೇ, ನಿಮ್ಮ ಜೀವನದಲ್ಲೂ ಯಾವುದಾದರೂ ಅಡೆತಡೆ ಇದ್ದರೂ ಇದು ರೀಸ್ಟಾರ್ಟ್ ಮಾಡಿ ನೆನಪಿಡಿ ಒಬ್ಬ. ಸ್ನೇಹಿತರೆ, ಇವತ್ತು ನಾವು ಪ್ರತಿಯೊಬ್ಬ ಭಾರತೀಯನು ನೋಡಲೇಬೇಕಾದ, ಎದೆಯಲ್ಲಿ ಸ್ಫೂರ್ತಿ ತುಂಬುವ ಒಂದು ಅದ್ಭುತ ಸಿನಿಮಾದ ಬಗ್ಗೆ ಮಾತಾಡೋಣ. ಅದೇ 12th ಫೇಲ್. ಇದು ಕೇವಲ ಕಲ್ಪನೆಯ ಕಥೆಯಲ್ಲ, ಇದು IPS ಅಧಿಕಾರಿ ಮನೋಜ್ ಕುಮಾರ್ ಶರ್ಮಾ ಅವರ ನೈಜ ಜೀವನದ ಹೋರಾಟ ಎಂದು ಹೇಳ್ತೀವಿ. ಒಬ್ಬ ಸಾಮಾನ್ಯ ಹುಡುಗ ಹಸಿವು, ಬಡತನ ಮತ್ತು ಸತತ ಸೋಲುಗಳ ನಡುವೆ ದೇಶದ ಅತ್ಯಂತ ಕಠಿಣ ಪರೀಕ್ಷೆಯನ್ನು ಹೇಗೆ ಗೆದ್ದ ಅನ್ನೋದೇ ಈ ಸಿನಿಮಾದ ಒಂದು ಸಾರಾಂಶವಾಗಿದೆ. ಕತೆ ಶುರುವಾಗೋದು ಮಧ್ಯಪ್ರದೇಶದ
ಚಂಬಲ್ ಎಂಬ ಪುಟ್ಟ ಹಳ್ಳಿಯಲ್ಲಿ. ಅಲ್ಲಿನ ಸ್ಕೂಲ್ನಲ್ಲಿ ಪರೀಕ್ಷೆ ಅಂದರೆ ಬರೀ ನಕಲು ಮಾಡೋದು. ಪ್ರಿನ್ಸಿಪಲ್ ಅವರೇ ಬಂದು ಬೋರ್ಡ್ ಮೇಲೆ ಉತ್ತರ ಬರೆಯುತ್ತಿರುತ್ತಾರೆ. ಮನೋಜ್ ಶರ್ಮಾ ಕೂಡ ಹಾಗೆಯೋ ಪಾಸ್ ಆಗಬೇಕೆಂದು ಅಂದುಕೊಂಡಿರುತ್ತಾನೆ. ಅವನ ತಂದೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಕೆಲಸ ಕಳೆದುಕೊಂಡಿರುತ್ತಾನೆ. ಮನೆಯಲ್ಲಿ ತುತ್ತು ಅನ್ನಕ್ಕೂ ಕಷ್ಟವಿರುವ ಪರಿಸ್ಥಿತಿಯನ್ನು ಎದುರಿಸುತ್ತಾನೆ. ಆದರೆ ಈ ವರ್ಷ ಪರೀಕ್ಷೆಯ ದಿನ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ DSP ದುಷ್ಯಂತ್ ಸಿಂಗ್ ಅಲ್ಲಿಗೆ ಬರುತ್ತಾರೆ. ಅವರು ಬಂದ ಮೇಲೆ ಸ್ಕೂಲ್ನಲ್ಲಿ ನಕಲು ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತಾರೆ. ಇದರಿಂದಾಗಿ ಮನೋಜ್ ಆ ವರ್ಷ 12ನೇ ತರಗತಿಯಲ್ಲಿ ಫೇಲ್ ಆಗ್ತಾನೆ. ಆದರೆ ಆ ಅಧಿಕಾರಿಯ ಪ್ರಾಮಾಣಿಕತೆ ಮನೋಜ್ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ನಾನು ಕೂಡ ಇವರಂತೆ ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಬೇಕು ಎಂಬ ಕನಸು ಅಂದೇ ಅವನಲ್ಲಿ ಚಿಗುರುತ್ತದೆ. ಮನೋಜ್ ತನ್ನ ಅಣ್ಣನ ಜೊತೆ ಸೇರಿ ಟೆಂಪೋ ಓಡಿಸಿ ಹಣ ಸಂಪಾದಿಸಲು ಪ್ರಯತ್ನಿಸುತ್ತಾನೆ. ಆದರೆ ಅಲ್ಲಿನ ಭ್ರಷ್ಟ ಪೊಲೀಸರು ಅವರ ಟೆಂಪೋ ಹಿಡಿಯುತ್ತಾರೆ. ಆಗ ಮನೋಜ್ಗೆ ಅರ್ಥವಾಗುತ್ತೆ, ವ್ಯವಸ್ಥೆಯನ್ನು ಬದಲಿಸಬೇಕೆಂದರೆ ತಾನು ಅಧಿಕಾರಿಯಾಗಲೇಬೇಕು ಎಂದು. ಅವನು DSP ಆಗಬೇಕೆಂದು ಕನಸು ಹೊತ್ತು ಗ್ವಾಲಿಯರ್ಗೆ ಹೊರಡುತ್ತಾನೆ. ಅಜ್ಜಿ ತನ್ನ ಜೀವನದ ಪೂರ್ತಿ ಉಳಿತಾಯದ ಹಣವನ್ನು ಮನೋಜ್ ಕೈಗಿಟ್ಟು ಆಶೀರ್ವದಿಸುತ್ತಾಳೆ. ಆದರೆ ವಿಧಿಯಾಟ ಬೇರೆಯೇ ಇತ್ತು ಅಲ್ಲಿ. ಗ್ವಾಲಿಯರ್ ರೈಲ್ವೆ ಸ್ಟೇಷನ್ನಲ್ಲಿ ಮನೋಜ್ನ ಬ್ಯಾಗ್ ಮತ್ತು ಹಣ ಎರಡೂ ಕಳ್ಳತನವಾಗುತ್ತದೆ. ಕೈಯಲ್ಲಿ 1 ರೂಪಾಯಿಯೂ ಕೂಡ ಇಲ್ಲದೆ ಹಸಿವಿನಿಂದ ಬೀದಿಯಲ್ಲಿ ಮಲಗುವ ಪರಿಸ್ಥಿತಿ ಬರುತ್ತದೆ. ಆಗ ಅವನಿಗೆ ಪ್ರೀತಮ್ ಪಾಂಡೆ ಎಂಬ ಗೆಳೆಯ ಸಿಗುತ್ತಾನೆ. ಪ್ರೀತಮ್ ಅವನನ್ನು ದೆಹಲಿಯ ಮುಖರ್ಜಿ ನಗರಕ್ಕೆ UPSC ಹಬ್ ಕರೆದುಕೊಯ್ಯುತ್ತಾನೆ. ಅಲ್ಲಿಗೆ ಮನೋಜ್ನ ನಿಜವಾದ ಅಗ್ನಿ ಪರೀಕ್ಷೆ ಶುರುವಾಗುತ್ತೆ. ದೆಹಲಿಯ ಮುಖರ್ಜಿ ನಗರಕ್ಕೆ ಬಂದಿಳಿದ ಮನೋಜ್ಗೆ ಅಲ್ಲಿನ ವಾತಾವರಣ ನೋಡಿ ಆಶ್ಚರ್ಯವಾಗುತ್ತದೆ. ಸಾವಿರಾರು ವಿದ್ಯಾರ್ಥಿಗಳು ಹಗಲಿರುಳು ಕನಸು ಹೊತ್ತು ಓದುತ್ತಿರುತ್ತಾರೆ. ಆದರೆ ಮನೋಜ್ ಬಳಿ ಕೋಚಿಂಗ್ಗೆ ಹೋಗಲು ಹಣವಿರುವುದಿಲ್ಲ. ಅಷ್ಟೇ ಅಲ್ಲ, ದಿನದ ಊಟಕ್ಕೂ ಸಂಕಷ್ಟವಿರುತ್ತದೆ. ಆಗ ಅವನಿಗೆ ಗೌರಿ ಭಯ್ಯ ಎಂಬ ಮಾರ್ಗದರ್ಶಕ ಸಿಗುತ್ತಾರೆ. ಗೌರಿ ಭಯ್ಯ ಕೂಡ UPSC ಅಭ್ಯರ್ಥಿ. ಆದರೆ ತಮ್ಮೆಲ್ಲ ಪ್ರಯತ್ನಗಳಲ್ಲಿ ಸೋತಿದ್ದರೂ ಬೇರೆಯವರಿಗೆ ಸಹಾಯ ಮಾಡುತ್ತಿರುತ್ತಾರೆ. ಮನೋಜ್ ಬದುಕುಳಿಯಲು ಲೈಬ್ರರಿ ಕ್ಲೀನ್ ಮಾಡುವ ಕೆಲಸಕ್ಕೆ ಸೇರುತ್ತಾನೆ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಶೂ ಪಾಲಿಶ್ ಮಾಡುವುದು, ಕಸ ಗುಡಿಸುವುದು ಮತ್ತು ಹೋಟೆಲ್ನಲ್ಲಿ ಎಂಜಲು ತಟ್ಟೆ ಹೊಡೆಯುವ ಕೆಲಸಗಳನ್ನು ಮಾಡುತ್ತಾನೆ. ಅಷ್ಟೇ ಅಲ್ಲದೆ ಒಂದು ಹಿಟ್ಟು ಬೀಸುವ ಗಿರಣಿಯಲ್ಲಿ ಅಂದರೆ ಆಟ ಚಕ್ಕಿ ದಿನಕ್ಕೆ 15ರಿಂದ 16 ಗಂಟೆ ಕೆಲಸ ಮಾಡುತ್ತಾನೆ. ಆ ಗಿರಣಿಯ ಶಬ್ದದ ನಡುವೆ ಕಿಟಕಿಯಿಂದ ಬರುವ ಅಲ್ಪ ಬೆಳಕಿನಲ್ಲಿ ಮನೋಜ್ ಪುಸ್ತಕಗಳನ್ನು ಓದಿರುತ್ತಾನೆ. ಅವನಿಗೆ ಮಲಗಲು ಕೇವಲ 3-4 ಗಂಟೆ ಮಾತ್ರ ಸಮಯ ಸಿಕ್ಕಿರುತ್ತದೆ. ಪ್ರೀತಿಯ ಉದಯ ಮತ್ತು ಶ್ರದ್ಧಾ ಜೋಶಿ ಅಂದರೆ ಇದೇ ಸಂಘರ್ಷದ ನಡುವೆ ಮನೋಜ್ ಜೀವನದಲ್ಲಿ ಶ್ರದ್ಧಾ ಜೋಶಿ ಎಂಬ ಸುಂದರ ಹುಡುಗಿಯ ಪರಿಚಯವಾಗುತ್ತದೆ. ಶ್ರದ್ಧಾ ಕೂಡ UPSCಗೆ ತಯಾರಿ ನಡೆಸುತ್ತಿರುತ್ತಾರೆ. ಮೊದಲ ನೋಟದಲ್ಲೇ ಮನೋಜ್ಗೆ ಅವಳ ಮೇಲೆ ಪ್ರೀತಿಯಾಗುತ್ತದೆ. ಆದರೆ ತನ್ನ ಬಡತನ ಮತ್ತು ಪರಿಸ್ಥಿತಿಯನ್ನು ಕಂಡು ಅವಳು ತನ್ನನ್ನು ಒಪ್ಪುತ್ತಾಳೆ ಇಲ್ಲವೋ ಎಂಬ ಭಯ ಅವನಲ್ಲಿರುತ್ತದೆ. ಆದರೂ ಅವನು ಧೈರ್ಯ ಮಾಡಿ ಶ್ರದ್ಧಾಗೆ ತನ್ನ ಪರಿಸ್ಥಿತಿಯನ್ನು ವಿವರಿಸುತ್ತಾನೆ. ಹೇಗೆ ವಿವರಿಸುತ್ತಾನೆ ಎನ್ನುವುದರೆ, ಶ್ರದ್ಧಾ ಮನೋಜ್ನ ಪ್ರಾಮಾಣಿಕತೆ ಮತ್ತು ಛಲವನ್ನು ಕಂಡು ಅವನಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ನೀನು IPS ಅಧಿಕಾರಿಯಾಗುತ್ತೀಯಾ, ನಾನು ನಿನಗೆ ಜೊತೆಯಾಗಿರುತ್ತೇನೆ ಎಂದು ಭರವಸೆ ನೀಡುತ್ತಾರೆ.
ಇದು ಮನೋಜ್ಗೆ ಹೊಸ ಜೀವನ ನೀಡುತ್ತದೆ. ಅಲ್ಲಿಯವರೆಗೆ ಕೇವಲ DSP ಆಗಬೇಕೆಂದುಕೊಂಡಿದ್ದ ಮನೋಜ್ ಈಗ ದೇಶದ ಅತ್ಯುನ್ನತ ಹುದ್ದೆಯಾದ IPS ಅಧಿಕಾರಿಯಾಗಲೇಬೇಕು ಎಂಬ ದೃಢ ಸಂಕಲ್ಪ ಮಾಡುತ್ತಾನೆ ಮನೋಜ್ ಅವರು. ಆದರೆ ಹಾದಿ ಅಂದುಕೊಂಡಷ್ಟು ಸುಲಭವಲ್ಲ. ಮೊದಲ 3 ಪ್ರಯತ್ನದಲ್ಲಿ ಮನೋಜ್ ಫೇಲ್ ಆಗ್ತಾನೆ. ಅವನ ಗೆಳೆಯ ಪ್ರೀತಮ್ ಪಾಂಡೆ ಕೂಡ ಸೋಲುತ್ತಾನೆ. ಊರಿನಲ್ಲಿ ಅಜ್ಜಿ ಕಾಯುತ್ತಿರುತ್ತಾರೆ. ತಂದೆ ತಾಯಿ ಹಸಿವಿನಿಂದ ಇರುತ್ತಾರೆ. ಇಷ್ಟೆಲ್ಲ ಒತ್ತಡದ ನಡುವೆ ಮನೋಜ್ ಕಂಗೆಡುತ್ತಾನೆ. ಆಗ ಗೌರಿ ಭಯ್ಯ ಹೇಳುವ ಒಂದೇ ಮಾತು, ಇನ್ನು ನೀ ರೀಸ್ಟಾರ್ಟ್ ಮಾಡು ಅಂತ. ಸೋತಾಗ ಅಳಬಾರದು, ಬದಲಿಗೆ ಎಲ್ಲಿ ತಪ್ಪಿತೆಂದು ನೋಡಿ ಮತ್ತೆ ಮೊದಲಿನಿಂದ ಶುರು ಮಾಡಬೇಕೆಂದು ಆ ಮಾತನ್ನು ಹೇಳ್ತಾರೆ. ಇನ್ನು ಕಡೆಯ ಪ್ರಯತ್ನಕ್ಕೆ ಮನೋಜ್ ಮತ್ತು ತನ್ನ ಊರಿಗೆ ಹೋಗ್ತಾನೆ. ಅಲ್ಲಿ ಅಜ್ಜಿ ತೀರ್ಕೊಂಡಾಗ ವಿಷಯ ತಿಳಿಯುತ್ತದೆ. ಅಜ್ಜಿ ಸಾಯುವ ಮುನ್ನ ನನ್ನ ಮೊಮ್ಮಗನ ಕಲೆಕ್ಟರ್ ಆದ ಸುದ್ದಿ ಕೇಳಿಯೇ ಸಾಯುತ್ತೇನೆ ಅಂದಿರ್ತಾಳೆ. ಈ ನೋವು ಮನೋಜ್ನನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ. ಅವನ ದೆಹಲಿಗೆ ಮರಳಿ ಬಂದು ಹಗಲಿರುಳು ತನ್ನ ಆಹಾರ ಮರೆತು ಓದುತ್ತಾನೆ. ಅಂತಿಮವಾಗಿ ಇಂಟರ್ವ್ಯೂ ಹಂತಕ್ಕೆ ತಲುಪುತ್ತಾನೆ. ಮನೋಜ್ ಈಗ ತನ್ನ ಜೀವನದ ಕೊನೆಯ ಪ್ರಯತ್ನದಲ್ಲಿದ್ದಾನೆ. ಲಾಸ್ಟ್ ಅಟೆಂಪ್ಟ್. ಅಂದರೆ ಇಂಟರ್ವ್ಯೂ ರೂಮ್ನ ಹೊರಗೆ ಕುಳಿತಿರುವಾಗ ಅವನ ತಲೆಯಲ್ಲಿ ಸಾವಿರಾರು ನೆನಪುಗಳು. ಅಜ್ಜಿಯ ಆಸೆ, ತಂದೆಯ ಹೋರಾಟ, ಹಿಟ್ಟು ಬೀಸುವ ಗಿರಣಿಯ ಕಷ್ಟ ಮತ್ತು ಶ್ರದ್ಧಾ ನೀಡಿದ ಬೆಂಬಲ. ಇಂಟರ್ವ್ಯೂ ಪ್ಯಾನೆಲ್ ಮುಂದೆ ಹೋದಾಗ ಅವರು ಕೇಳುವ ಪ್ರಶ್ನೆಗಳು ಕಠಿಣವಾಗಿರುತ್ತವೆ. ಒಬ್ಬ ಅಧಿಕಾರಿ ಕೇಳ್ತಾರೆ, ನೀನು ಇಷ್ಟು ವರ್ಷ ಸೋತಿದ್ದೀಯಾ, ಹಿಟ್ಟು ಬೀಸುವ ಕೆಲಸ ಮಾಡಿದ್ದೀಯಾ, ನಿನಗೆ ಇಂಗ್ಲಿಷ್ ಕೂಡ ಸರಿಯಾಗಿ ಬರಲ್ಲ, ನೀನು ಹೇಗೆ ಒಬ್ಬ IPS ಅಧಿಕಾರಿಯಾಗಬಲ್ಲೆ ಅಂತ ಹೇಳ್ತಾನೆ. ಆಗ ಮನೋಜ್ ಯೋಚನೆ ಮಾಡಿ ಹೇಳ್ತಾನೆ, ನೀಡುವ ಉತ್ತರ ಇಡೀ ರೂಮ್ನನ್ನು ಮೌನವಾಗಿಸುತ್ತದೆ. ಸರ್, ನಾನು ಸೋತಿರಬಹುದು, ಆದರೆ ನಾನು ಯಾವತ್ತೂ ಓಡುವುದನ್ನು ನಿಲ್ಲಿಸಲಿಲ್ಲ. ಗಿರಣಿಯಲ್ಲಿ ಹಿಟ್ಟು ಬೀಸುವಾಗ ನನಗೆ ಒಂದು ಪಾಠ ಸಿಕ್ಕಿದೆ. ಕಷ್ಟಪಟ್ಟರೆ ಮಾತ್ರ ಶ್ರಮವಾದ ಮತ್ತು ಶುದ್ಧವಾದ ಫಲ ಸಿಗುತ್ತದೆ. ನನ್ನ ಬಳಿ ದೊಡ್ಡ ಡಿಗ್ರಿ ಇಲ್ಲದಿರಬಹುದು, ಆದರೆ ನನ್ನಲ್ಲಿ ಪ್ರಾಮಾಣಿಕತೆ ಇದೆ. ಒಬ್ಬ ಅಧಿಕಾರಿಯಾಗಿ ನಾನು ವ್ಯವಸ್ಥೆಯನ್ನು ಬದಲಿಸಲು ಸಿದ್ಧನಿದ್ದೇನೆ ಎಂದು ಎದೆಯೆಬ್ಬಿಸಿ ಹೇಳುತ್ತಾನೆ. ಅವನ ಕಣ್ಣಲ್ಲಿನ ಆ ಛಲ ಅಧಿಕಾರಿಗಳ ಮನಸ್ಸು ಗೆಲ್ಲುತ್ತದೆ. ಇನ್ನು ಇಂಟರ್ವ್ಯೂ ಮುಗಿಸಿ ಹೊರಬಂದ ಮನೋಜ್ಗೆ ಫಲಿತಾಂಶ ಬರುವವರೆಗೂ ಜೀವ ಕೈಯಲ್ಲಿ ಹಿಡಿದಂತಾಗಿರುತ್ತದೆ. ದೆಹಲಿಯ ಮುಖರ್ಜಿ ನಗರದಲ್ಲಿ ಲಿಸ್ಟ್ ಬೋರ್ಡ್ ಹತ್ತಿರ ಜನಗುಂಜಳಿ. ಮನೋಜ್ ದೂರದಲ್ಲಿ ನಿಂತು ನೋಡುತ್ತಿರುತ್ತಾನೆ. ಅವನ ಗೆಳೆಯ ಪ್ರೀತಮ್ ಪಾಂಡೆ ಓಡಿ ಬಂದು ಪಟ್ಟಿಯಲ್ಲಿ ಹೆಸರು ಹುಡುಕುತ್ತಾನೆ. ಇದ್ದಕ್ಕಿದ್ದಂತೆ ಪ್ರೀತಮ್ ಕೂಗುತ್ತಾನೆ, ಮನೋಜ್, ನೀನು ಸೆಲೆಕ್ಟ್ ಆಗಿದ್ದೀಯಾ, ನೀನು IPS ಅಧಿಕಾರಿಯಾಗಿದ್ದೀಯಾ ಅಂತ. ಆ ಒಂದು ಕ್ಷಣ ಮನೋಜ್ ಕಣ್ಣಲ್ಲಿ ನೀರು ಸುರಿಯುತ್ತದೆ. ಅದು ಬರೀ ಸಂತೋಷದ ನೀರಲ್ಲ, 10 ವರ್ಷಗಳ ನೋವು, ಅವಮಾನ ಮತ್ತು ಹಸಿವಿನ ಸಂಕಟಗಳೆಲ್ಲವೂ ಆ ಕಣ್ಣೀರಿನಲ್ಲಿ ಹರಿದು ಹೋಗುತ್ತದೆ. ಅವನು ನೇರವಾಗಿ ಶ್ರದ್ಧಾ ಬಳಿ ಹೋಗಿ ಅಪ್ಪಿಕೊಳ್ಳುತ್ತಾನೆ. ತನ್ನನ್ನು ನಂಬಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುತ್ತಾನೆ. ಚಂಬಲ್ನ ಒಬ್ಬ ಸಾಮಾನ್ಯ ಹುಡುಗ ಇಂದು ದೇಶದ ಹೆಮ್ಮೆಯ IPS ಅಧಿಕಾರಿಯಾಗಿ ಹೊರಹೊಮ್ಮುತ್ತಾನೆ ಎಂದು ಖುಷಿಯ ಮಾತು ಅಂತಾನು ಹೇಳ್ತೇವೆ. ಸ್ನೇಹಿತರೆ, ಈ ಕತೆ ನಮಗೆ ಕಲಿಸುವ ಪಾಠ ಒಂದೇ. ಜೀವನದಲ್ಲಿ ಎಷ್ಟೇ ಸೋಲುಗಳು ಬರಲಿ, ಬಡತನ ಕಾಡಲಿ, ನೀವು ರೀಸ್ಟಾರ್ಟ್ ಮಾಡುವ ಧೈರ್ಯ ತೋರಿಸಿದರೆ ಸಾಕು, ಯಶಸ್ಸು ನಿಮ್ಮದಾಗುತ್ತದೆ. ಮನೋಜ್ ಕುಮಾರ್ ಶರ್ಮಾ ಅವರ ಈ ಕತೆ ಇಂದಿಗೂ ಲಕ್ಷಾಂತರ ಜನರಿಗೆ ಪ್ರೇರಣೆ.
ಸ್ನೇಹಿತರೆ, ಇವತ್ತು ನಾವು ಪ್ರತಿಯೊಬ್ಬ ಭಾರತೀಯನು ನೋಡಲೇಬೇಕಾದ ಎದೆಯಲ್ಲಿ ಸ್ಫೂರ್ತಿ ತುಂಬುವ ಒಂದು ಅದ್ಭುತ ಸಿನಿಮಾದ ಬಗ್ಗೆ ಮಾತಾಡೋಣ. ಅದೇ 12th ಫೇಲ್. ಇದು ಕೇವಲ ಕಲ್ಪನೆಯ ಕಥೆಯಲ್ಲ. ಇದು IPS ಅಧಿಕಾರಿ ಮನೋಜ್ ಕುಮಾರ್ ಶರ್ಮಾ ಅವರ ನೈಜ ಜೀವನದ ಹೋರಾಟ ಎಂದು ಹೇಳ್ತೀವಿ. ಒಬ್ಬ ಸಾಮಾನ್ಯ ಹುಡುಗ ಹಸಿವು, ಬಡತನ ಮತ್ತು ಸತತ ಸೋಲುಗಳ ನಡುವೆ ದೇಶದ ಅತ್ಯಂತ ಕಠಿಣ ಪರೀಕ್ಷೆಯನ್ನು ಹೇಗೆ ಗೆದ್ದ ಅನ್ನೋದೇ ಈ ಸಿನಿಮಾದ ಒಂದು ಸಾರಾಂಶವಾಗಿದೆ. ಕತೆ ಶುರುವಾಗುವುದು ಮಧ್ಯಪ್ರದೇಶದ ಚಂಬಲ್ ಎಂಬ ಪುಟ್ಟ ಹಳ್ಳಿಯಲ್ಲಿ. ಅಲ್ಲಿನ ಸ್ಕೂಲ್ನಲ್ಲಿ ಪರೀಕ್ಷೆ ಅಂದರೆ ಬರೀ ನಕಲು ಮಾಡೋದು. ಪ್ರಿನ್ಸಿಪಲ್ ಅವರೇ ಬಂದು ಬೋರ್ಡ್ ಮೇಲೆ ಉತ್ತರ ಬರೆಯುತ್ತಿರುತ್ತಾರೆ. ಮನೋಜ್ ಶರ್ಮಾ ಕೂಡ ಹಾಗೆಯೋ ಪಾಸ್ ಆಗಬೇಕೆಂದು ಅಂದುಕೊಂಡಿರುತ್ತಾನೆ. ಅವನ ತಂದೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಕೆಲಸ ಕಳೆದುಕೊಂಡಿರುತ್ತಾನೆ. ಮನೆಯಲ್ಲಿ ತುತ್ತು ಅನ್ನಕ್ಕೂ ಕಷ್ಟವಿರುವ ಪರಿಸ್ಥಿತಿಯನ್ನು ಎದುರಿಸುತ್ತಾನೆ. ಆದರೆ ಈ ವರ್ಷ ಪರೀಕ್ಷೆಯ ದಿನ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ DSP ದುಷ್ಯಂತ್ ಸಿಂಗ್ ಅಲ್ಲಿಗೆ ಬರುತ್ತಾರೆ. ಅವರು ಬಂದ ಮೇಲೆ ಸ್ಕೂಲ್ನಲ್ಲಿ ನಕಲು ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತಾರೆ. ಇದರಿಂದಾಗಿ ಮನೋಜ್ ಆ ವರ್ಷ 12ನೇ ತರಗತಿಯಲ್ಲಿ ಫೇಲ್ ಆಗ್ತಾನೆ. ಆದರೆ ಆ ಅಧಿಕಾರಿಯ ಪ್ರಾಮಾಣಿಕತೆ ಮನೋಜ್ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ನಾನು ಕೂಡ ಇವರಂತೆ ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಬೇಕು ಎಂಬ ಕನಸು ಅಂದೇ ಅವನಲ್ಲಿ ಚಿಗುರುತ್ತದೆ. ಮನೋಜ್ ತನ್ನ ಅಣ್ಣನ ಜೊತೆ ಸೇರಿ ಟೆಂಪೋ ಓಡಿಸಿ ಹಣ ಸಂಪಾದಿಸಲು ಪ್ರಯತ್ನಿಸುತ್ತಾನೆ. ಆದರೆ ಅಲ್ಲಿನ ಭ್ರಷ್ಟ ಪೊಲೀಸರು ಅವರ ಟೆಂಪೋ ಹಿಡಿಯುತ್ತಾರೆ. ಆಗ ಮನೋಜ್ಗೆ ಅರ್ಥವಾಗುತ್ತೆ, ವ್ಯವಸ್ಥೆಯನ್ನು ಬದಲಿಸಬೇಕೆಂದರೆ ತಾನು ಅಧಿಕಾರಿಯಾಗಲೇಬೇಕು ಎಂದು. ಅವನು DSP ಆಗಬೇಕೆಂದು ಕನಸು ಹೊತ್ತು ಗ್ವಾಲಿಯರ್ಗೆ ಹೊರಡುತ್ತಾನೆ. ಅಜ್ಜಿ ತನ್ನ ಜೀವನದ ಪೂರ್ತಿ ಉಳಿತಾಯದ ಹಣವನ್ನು ಮನೋಜ್ ಕೈಗಿಟ್ಟು ಆಶೀರ್ವದಿಸುತ್ತಾಳೆ. ಆದರೆ ವಿಧಿಯಾಟ ಬೇರೆಯೇ ಇತ್ತು ಅಲ್ಲಿ. ಗ್ವಾಲಿಯರ್ ರೈಲ್ವೆ ಸ್ಟೇಷನ್ನಲ್ಲಿ ಮನೋಜ್ನ ಬ್ಯಾಗ್ ಮತ್ತು ಹಣ ಎರಡೂ ಕಳ್ಳತನವಾಗುತ್ತದೆ. ಕೈಯಲ್ಲಿ 1 ರೂಪಾಯಿಯೂ ಕೂಡ ಇಲ್ಲದೆ ಹಸಿವಿನಿಂದ ಬೀದಿಯಲ್ಲಿ ಮಲಗುವ ಪರಿಸ್ಥಿತಿ ಬರುತ್ತದೆ. ಆಗ ಅವನಿಗೆ ಪ್ರೀತಮ್ ಪಾಂಡೆ ಎಂಬ ಗೆಳೆಯ ಸಿಗುತ್ತಾನೆ. ಪ್ರೀತಮ್ ಅವನನ್ನು ದೆಹಲಿಯ ಮುಖರ್ಜಿ ನಗರಕ್ಕೆ UPSC ಹಬ್ ಕರೆದುಕೊಯ್ಯುತ್ತಾನೆ. ಅಲ್ಲಿಗೆ ಮನೋಜ್ನ ನಿಜವಾದ ಅಗ್ನಿ ಪರೀಕ್ಷೆ ಶುರುವಾಗುತ್ತೆ. ದೆಹಲಿಯ ಮುಖರ್ಜಿ ನಗರಕ್ಕೆ ಬಂದಿಳಿದ ಮನೋಜ್ಗೆ ಅಲ್ಲಿನ ವಾತಾವರಣ ನೋಡಿ ಆಶ್ಚರ್ಯವಾಗುತ್ತದೆ. ಸಾವಿರಾರು ವಿದ್ಯಾರ್ಥಿಗಳು ಹಗಲಿರುಳು ಕನಸು ಹೊತ್ತು ಓದುತ್ತಿರುತ್ತಾರೆ. ಆದರೆ ಮನೋಜ್ ಬಳಿ ಕೋಚಿಂಗ್ಗೆ ಹೋಗಲು ಹಣವಿರುವುದಿಲ್ಲ. ಅಷ್ಟೇ ಅಲ್ಲ, ದಿನದ ಊಟಕ್ಕೂ ಸಂಕಷ್ಟವಿರುತ್ತದೆ. ಆಗ ಅವನಿಗೆ ಗೌರಿ ಭಯ್ಯ ಎಂಬ ಮಾರ್ಗದರ್ಶಕ ಸಿಗುತ್ತಾರೆ. ಗೌರಿ ಭಯ್ಯ ಕೂಡ UPSC ಅಭ್ಯರ್ಥಿ. ಆದರೆ ತಮ್ಮೆಲ್ಲ ಪ್ರಯತ್ನಗಳಲ್ಲಿ ಸೋತಿದ್ದರೂ ಬೇರೆಯವರಿಗೆ ಸಹಾಯ ಮಾಡುತ್ತಿರುತ್ತಾರೆ. ಮನೋಜ್ ಬದುಕುಳಿಯಲು ಲೈಬ್ರರಿ ಕ್ಲೀನ್ ಮಾಡುವ ಕೆಲಸಕ್ಕೆ ಸೇರುತ್ತಾನೆ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಶೂ ಪಾಲಿಶ್ ಮಾಡುವುದು, ಕಸ ಗುಡಿಸುವುದು ಮತ್ತು ಹೋಟೆಲ್ನಲ್ಲಿ ಎಂಜಲು ತಟ್ಟೆ ಹೊಡೆಯುವ ಕೆಲಸಗಳನ್ನು ಮಾಡುತ್ತಾನೆ. ಅಷ್ಟೇ ಅಲ್ಲದೆ ಒಂದು ಹಿಟ್ಟು ಬೀಸುವ ಗಿರಣಿಯಲ್ಲಿ ಅಂದರೆ ಆಟ ಚಕ್ಕಿ ದಿನಕ್ಕೆ 15 ರಿಂದ 16 ಗಂಟೆ ಕೆಲಸ ಮಾಡುತ್ತಾನೆ. ಆ ಗಿರಣಿಯ ಶಬ್ದದ ನಡುವೆ ಕಿಟಕಿಯಿಂದ ಬರುವ ಅಲ್ಪ ಬೆಳಕಿನಲ್ಲಿ ಮನೋಜ್ ಪುಸ್ತಕಗಳನ್ನು ಓದಿರುತ್ತಾನೆ. ಅವನಿಗೆ ಮಲಗಲು ಕೇವಲ 3-4 ಗಂಟೆ ಮಾತ್ರ ಸಮಯ ಸಿಕ್ಕಿರುತ್ತದೆ. ಪ್ರೀತಿಯ ಉದಯ ಮತ್ತು ಶ್ರದ್ಧಾ ಜೋಶಿ ಅಂದರೆ ಇದೇ ಸಂಘರ್ಷದ ನಡುವೆ ಮನೋಜ್ ಜೀವನದಲ್ಲಿ ಶ್ರದ್ಧಾ ಜೋಶಿ ಎಂಬ ಸುಂದರ ಹುಡುಗಿಯ ಪರಿಚಯವಾಗುತ್ತದೆ. ಶ್ರದ್ಧಾ ಕೂಡ UPSCಗೆ ತಯಾರಿ ನಡೆಸುತ್ತಿರುತ್ತಾರೆ.
ಮೊದಲ ನೋಟದಲ್ಲೇ ಮನೋಜ್ಗೆ ಅವಳ ಮೇಲೆ ಪ್ರೀತಿಯಾಗುತ್ತದೆ. ಆದರೆ ತನ್ನ ಬಡತನ ಮತ್ತು ಪರಿಸ್ಥಿತಿಯನ್ನು ಕಂಡು ಅವಳು ತನ್ನನ್ನು ಒಪ್ಪುತ್ತಾಳೆ ಇಲ್ಲವೋ ಎಂಬ ಭಯ ಅವನಲ್ಲಿರುತ್ತದೆ. ಆದರೂ ಅವನು ಧೈರ್ಯ ಮಾಡಿ ಶ್ರದ್ಧಾಗೆ ತನ್ನ ಪರಿಸ್ಥಿತಿಯನ್ನು ವಿವರಿಸುತ್ತಾನೆ. ಹೇಗೆ ವಿವರಿಸುತ್ತಾನೆ ಎನ್ನುವುದರೆ, ಶ್ರದ್ಧಾ ಮನೋಜ್ನ ಪ್ರಾಮಾಣಿಕತೆ ಮತ್ತು ಛಲವನ್ನು ಕಂಡು ಅವನಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ನೀನು IPS ಅಧಿಕಾರಿಯಾಗುತ್ತೀಯಾ, ನಾನು ನಿನಗೆ ಜೊತೆಯಾಗಿರುತ್ತೇನೆ ಎಂದು ಭರವಸೆ ನೀಡುತ್ತಾರೆ. ಇದು ಮನೋಜ್ಗೆ ಹೊಸ ಜೀವನ ನೀಡುತ್ತದೆ. ಅಲ್ಲಿಯವರೆಗೆ ಕೇವಲ DSP ಆಗಬೇಕೆಂದುಕೊಂಡಿದ್ದ ಮನೋಜ್ ಈಗ ದೇಶದ ಅತ್ಯುನ್ನತ ಹುದ್ದೆಯಾದ IPS ಅಧಿಕಾರಿಯಾಗಲೇಬೇಕು ಎಂಬ ದೃಢ ಸಂಕಲ್ಪ ಮಾಡುತ್ತಾನೆ ಮನೋಜ್ ಅವರು. ಆದರೆ ಹಾದಿ ಅಂದುಕೊಂಡಷ್ಟು ಸುಲಭವಲ್ಲ. ಮೊದಲ 3 ಪ್ರಯತ್ನದಲ್ಲಿ ಮನೋಜ್ ಫೇಲ್ ಆಗ್ತಾನೆ. ಅವನ ಗೆಳೆಯ ಪ್ರೀತಮ್ ಪಾಂಡೆ ಕೂಡ ಸೋಲುತ್ತಾನೆ. ಊರಿನಲ್ಲಿ ಅಜ್ಜಿ ಕಾಯುತ್ತಿರುತ್ತಾರೆ. ತಂದೆ ತಾಯಿ ಹಸಿವಿನಿಂದ ಇರುತ್ತಾರೆ. ಇಷ್ಟೆಲ್ಲ ಒತ್ತಡದ ನಡುವೆ ಮನೋಜ್ ಕಂಗೆಡುತ್ತಾನೆ. ಆಗ ಗೌರಿ ಭಯ್ಯ ಹೇಳುವ ಒಂದೇ ಮಾತು, ಇನ್ನು ನೀ ರೀಸ್ಟಾರ್ಟ್ ಮಾಡು ಅಂತ. ಸೋತಾಗ ಅಳಬಾರದು, ಬದಲಿಗೆ ಎಲ್ಲಿ ತಪ್ಪಿತೆಂದು ನೋಡಿ ಮತ್ತೆ ಮೊದಲಿನಿಂದ ಶುರು ಮಾಡಬೇಕೆಂದು ಆ ಮಾತನ್ನು ಹೇಳ್ತಾರೆ. ಇನ್ನು ಕಡೆಯ ಪ್ರಯತ್ನಕ್ಕೆ ಮನೋಜ್ ಮತ್ತು ತನ್ನ ಊರಿಗೆ ಹೋಗ್ತಾನೆ. ಅಲ್ಲಿ ಅಜ್ಜಿ ತೀರ್ಕೊಂಡಾಗ ವಿಷಯ ತಿಳಿಯುತ್ತದೆ. ಅಜ್ಜಿ ಸಾಯುವ ಮುನ್ನ ನನ್ನ ಮೊಮ್ಮಗನ ಕಲೆಕ್ಟರ್ ಆದ ಸುದ್ದಿ ಕೇಳಿಯೇ ಸಾಯುತ್ತೇನೆ ಅಂದಿರುತ್ತಾಳೆ. ಈ ನೋವು ಮನೋಜ್ನನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ. ಅವನ ದೆಹಲಿಗೆ ಮರಳಿ ಬಂದು ಹಗಲಿರುಳು ತನ್ನ ಆಹಾರ ಮರೆತು ಓದುತ್ತಾನೆ. ಅಂತಿಮವಾಗಿ ಇಂಟರ್ವ್ಯೂ ಹಂತಕ್ಕೆ ತಲುಪುತ್ತಾನೆ. ಮನೋಜ್ ಈಗ ತನ್ನ ಜೀವನದ ಕೊನೆಯ ಪ್ರಯತ್ನದಲ್ಲಿದ್ದಾನೆ. ಲಾಸ್ಟ್ ಅಟೆಂಪ್ಟ್. ಅಂದರೆ ಇಂಟರ್ವ್ಯೂ ರೂಮ್ನ ಹೊರಗೆ ಕುಳಿತಿರುವಾಗ ಅವನ ತಲೆಯಲ್ಲಿ ಸಾವಿರಾರು ನೆನಪುಗಳು. ಅಜ್ಜಿಯ ಆಸೆ, ತಂದೆಯ ಹೋರಾಟ, ಹಿಟ್ಟು ಬೀಸುವ ಗಿರಣಿಯ ಕಷ್ಟ ಮತ್ತು ಶ್ರದ್ಧಾ ನೀಡಿದ ಬೆಂಬಲ. ಇಂಟರ್ವ್ಯೂ ಪ್ಯಾನೆಲ್ ಮುಂದೆ ಹೋದಾಗ ಅವರು ಕೇಳುವ ಪ್ರಶ್ನೆಗಳು ಕಠಿಣವಾಗಿರುತ್ತವೆ. ಒಬ್ಬ ಅಧಿಕಾರಿ ಕೇಳ್ತಾರೆ, ನೀನು ಇಷ್ಟು ವರ್ಷ ಸೋತಿದ್ದೀಯಾ, ಹಿಟ್ಟು ಬೀಸುವ ಕೆಲಸ ಮಾಡಿದ್ದೀಯಾ, ನಿನಗೆ ಇಂಗ್ಲಿಷ್ ಕೂಡ ಸರಿಯಾಗಿ ಬರಲ್ಲ, ನೀನು ಹೇಗೆ ಒಬ್ಬ IPS ಅಧಿಕಾರಿಯಾಗಬಲ್ಲೆ ಅಂತ ಹೇಳ್ತಾನೆ. ಆಗ ಮನೋಜ್ ಯೋಚನೆ ಮಾಡಿ ಹೇಳ್ತಾನೆ, ನೀಡುವ ಉತ್ತರ ಇಡೀ ರೂಮ್ನನ್ನು ಮೌನವಾಗಿಸುತ್ತದೆ. ಸರ್, ನಾನು ಸೋತಿರಬಹುದು, ಆದರೆ ನಾನು ಯಾವತ್ತೂ ಓಡುವುದನ್ನು ನಿಲ್ಲಿಸಲಿಲ್ಲ. ಗಿರಣಿಯಲ್ಲಿ ಹಿಟ್ಟು ಬೀಸುವಾಗ ನನಗೆ ಒಂದು ಪಾಠ ಸಿಕ್ಕಿದೆ. ಕಷ್ಟಪಟ್ಟರೆ ಮಾತ್ರ ಶ್ರಮವಾದ ಮತ್ತು ಶುದ್ಧವಾದ ಫಲ ಸಿಗುತ್ತದೆ. ನನ್ನ ಬಳಿ ದೊಡ್ಡ ಡಿಗ್ರಿ ಇಲ್ಲದಿರಬಹುದು, ಆದರೆ ನನ್ನಲ್ಲಿ ಪ್ರಾಮಾಣಿಕತೆ ಇದೆ. ಒಬ್ಬ ಅಧಿಕಾರಿಯಾಗಿ ನಾನು ವ್ಯವಸ್ಥೆಯನ್ನು ಬದಲಿಸಲು ಸಿದ್ಧನಿದ್ದೇನೆ ಎಂದು ಎದೆಯೆಬ್ಬಿಸಿ ಹೇಳುತ್ತಾನೆ. ಅವನ ಕಣ್ಣಲ್ಲಿನ ಆ ಛಲ ಅಧಿಕಾರಿಗಳ ಮನಸ್ಸು ಗೆಲ್ಲುತ್ತದೆ. ಇನ್ನು ಇಂಟರ್ವ್ಯೂ ಮುಗಿಸಿ ಹೊರಬಂದ ಮನೋಜ್ಗೆ ಫಲಿತಾಂಶ ಬರುವವರೆಗೂ ಜೀವ ಕೈಯಲ್ಲಿ ಹಿಡಿದಂತಾಗಿರುತ್ತದೆ. ದೆಹಲಿಯ ಮುಖರ್ಜಿ ನಗರದಲ್ಲಿ ಲಿಸ್ಟ್ ಬೋರ್ಡ್ ಹತ್ತಿರ ಜನಗುಂಜಳಿ. ಮನೋಜ್ ದೂರದಲ್ಲಿ ನಿಂತು ನೋಡುತ್ತಿರುತ್ತಾನೆ. ಅವನ ಗೆಳೆಯ ಪ್ರೀತಮ್ ಪಾಂಡೆ ಓಡಿ ಬಂದು ಪಟ್ಟಿಯಲ್ಲಿ ಹೆಸರು ಹುಡುಕುತ್ತಾನೆ. ಇದ್ದಕ್ಕಿದ್ದಂತೆ ಪ್ರೀತಮ್ ಕೂಗುತ್ತಾನೆ, ಮನೋಜ್, ನೀನು ಸೆಲೆಕ್ಟ್ ಆಗಿದ್ದೀಯಾ, ನೀನು IPS ಅಧಿಕಾರಿಯಾಗಿದ್ದೀಯಾ ಅಂತ. ಆ ಒಂದು ಕ್ಷಣ ಮನೋಜ್ ಕಣ್ಣಲ್ಲಿ ನೀರು ಸುರಿಯುತ್ತದೆ. ಅದು ಬರೀ ಸಂತೋಷದ ನೀರಲ್ಲ, 10 ವರ್ಷಗಳ ನೋವು, ಅವಮಾನ ಮತ್ತು ಹಸಿವಿನ ಸಂಕಟಗಳೆಲ್ಲವೂ ಆ ಕಣ್ಣೀರಿನಲ್ಲಿ ಹರಿದು ಹೋಗುತ್ತದೆ. ಅವನು ನೇರವಾಗಿ ಶ್ರದ್ಧಾ ಬರಿ ಹೋಗಿ ಅಪ್ಪಿಕೊಳ್ಳುತ್ತಾನೆ.
ತನ್ನನ್ನು ನಂಬಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುತ್ತಾನೆ. ಚಂಬಲ್ನ ಒಬ್ಬ ಸಾಮಾನ್ಯ ಹುಡುಗ ಇಂದು ದೇಶದ ಹೆಮ್ಮೆಯ IPS ಅಧಿಕಾರಿಯಾಗಿ ಹೊರಹೊಮ್ಮುತ್ತಾನೆ ಎಂದು ಖುಷಿಯ ಮಾತು ಅಂತಾನು ಹೇಳ್ತೇವೆ. ಸ್ನೇಹಿತರೆ, ಈ ಕತೆ ನಮಗೆ ಕಲಿಸುವ ಪಾಠ ಒಂದೇ: ಜೀವನದಲ್ಲಿ ಎಷ್ಟೇ ಸೋಲುಗಳು ಬರಲಿ, ಬಡತನ ಕಾಡಲಿ, ನೀವು ರೀಸ್ಟಾರ್ಟ್ ಮಾಡುವ ಧೈರ್ಯ ತೋರಿಸಿದರೆ ಸಾಕು, ಯಶಸ್ಸು ನಿಮ್ಮದಾಗುತ್ತದೆ. ಮನೋಜ್ ಕುಮಾರ್ ಶರ್ಮಾ ಅವರ ಈ ಕತೆ ಇಂದಿಗೂ ಲಕ್ಷಾಂತರ ಜನರಿಗೆ ಪ್ರೇರಣೆ